ವಿದ್ಯಾರ್ಥಿಗಳೇ, ಬೆಳಗಿನ ಶುಭೋದಯ. ವಿದ್ಯಾರ್ಥಿಗಳೇ, ಇಂದು ನಾವು 9ನೇ ತರಗತಿಗೆ ಗಣಿತ ವಿಷಯದ ಸಮಾಂತರ ಚತುರ್ಭುಜಗಳು ಮತ್ತು ತ್ರಿಭುಜಗಳ ವಿಸ್ತೀರ್ಣಗಳು ಈ ಘಟಕದ ಬಗ್ಗೆ ಅಭ್ಯಾಸ ಮಾಡ್ತಾ ಬರೋಣ. ನೋಡಿ, ಗಣಿತದಲ್ಲಿ ಸಮಾಂತರ ಚತುರ್ಭುಜಗಳು ಮತ್ತು ತ್ರಿಭುಜಗಳ ವಿಸ್ತೀರ್ಣಗಳು. ಈ ಒಂದು ಸಮಾಂತರ ಚತುರ್ಭುಜ ಇರ್ಬೋದು ಅಥವಾ ತ್ರಿಭುಜಗಳಿರ್ಬೋದು. ಈ ರೀತಿಯಾಗಿರ್ತಕ್ಕಂತಹ ಒಂದು ರೇಖಾಕೃತಿಗಳ ವಿಸ್ತೀರ್ಣಗಳು ಯಾವ ರೀತಿಯಾಗಿ ಸಂಬಂಧವನ್ನು ಹೊಂದಿರುತ್ತವೆ ಅಂತಕ್ಕಂಥದ್ದನ್ನು ಇಲ್ಲಿ ಅಭ್ಯಾಸ ಮಾಡ್ತಾ ಬರ್ತೀವಿ. ವಿದ್ಯಾರ್ಥಿಗಳೇ, ಮೊದಲನೇದಾಗಿ ನಾವು ಈ ರೀತಿಯಾಗಿರ್ತಕ್ಕಂಥ ಚಿತ್ರಗಳನ್ನು ಗುರುತಿಸೋದನ್ನು ಕಲಿಬೇಕು. ನೋಡಿ, ಇಲ್ಲಿ 2 ಚಿತ್ರಗಳು ಕಾಣಿಸ್ತಾ ಇದ್ದಾವೆ. ಒಂದು ಮೊದಲನೇ ಚಿತ್ರ 1ರಲ್ಲಿ ನಾವು 2 ರೇಖಾಕೃತಿಗಳು ಇವೆ. ಒಂದೇ ಪಾದದ ಮೇಲೆ 2 ತ್ರಿಭುಜಗಳು ಕಾಣಿಸ್ತಾ ಇದೆ. ಯಾವುದು? ಎಕ್ಸ್ ಮತ್ತು ವೈ ಅಂತಕ್ಕಂಥ ಸಮಾಂತರಗಳ ನಡುವೆ ABC ಮತ್ತು BDC ಅಂತಕ್ಕಂಥ 2 ತ್ರಿಭುಜಗಳು ಯಾವ ರೀತಿ ಇದ್ದೇವೆ ಅಂತಂದರೆ ಒಂದೇ ಪಾದದ ಮೇಲೆ. ಪಾದದ ಹೆಸರೇನು? BC. ನೋಡಿ, ಈ ಪಾದ BCಯ ಮೇಲೆ ಯಾವುದ್ಯಾವುದು? ABC ತ್ರಿಭುಜ ಮತ್ತು DBC ತ್ರಿಭುಜಗಳು ನಿಂತಿವೆ. ಹಾಗೂ ಇವು ಒಂದೇ ಸಮಾಂತರಗಳು. ಅವುಗಳ ನಡುವೆ ಯಾವುವು? ಎಕ್ಸ್ ಮತ್ತು ವೈ ಅಂತಕ್ಕಂತಹ ಸಮಾಂತರ ರೇಖೆಗಳ ನಡುವೆ ಇದ್ದಾವೆ. ಈ ರೀತಿಯಾಗಿರ್ತಕ್ಕಂತಹ ತ್ರಿಭುಜಗಳ ವಿಸ್ತೀರ್ಣ ಏನಾಗಿರುತ್ತೆ? ಒಂದಕ್ಕೊಂದು ಸಮವಾಗಿರುತ್ತೆ. ಅದೇ ರೀತಿಯಲ್ಲಿ 2 ಸಮಾಂತರ ಚತುರ್ಭುಜಗಳಿವೆ. ಸಮಾಂತರ ಚತುರ್ಭುಜದ ಲಕ್ಷಣ ಮೊದಲಿಗೆ ಗೊತ್ತಿರಬೇಕು ನಿಮಗೆ. ಯಾವುದೇ ಸಮಾಂತರ ಚತುರ್ಭುಜದಲ್ಲಿ ಅಭಿಮುಖ ಬಾಹುಗಳು ಸಮ ಮತ್ತು ಸಮಾಂತರವಾಗಿರ್ತವೆ. ಸಮ ಮತ್ತು ಸಮಾಂತರ. ಇಲ್ಲಿ ಮೊದಲನೆಯದಾಗಿ ABCD ಅಂತಕ್ಕಂಥ ಒಂದು ಸಮಾಂತರ ಚತುರ್ಭುಜ ಇದೆ. ಇನ್ನೊಂದು EFCB ಅಂತಕ್ಕಂಥ ಇನ್ನೊಂದು ಸಮಾಂತರ ಚತುರ್ಭುಜ. ಈ 2 ಸಮಾಂತರ ಚತುರ್ಭುಜಗಳ ಪಾದ ಒಂದೇ ಆಗಿದೆ. ನೋಡಿ, 2 ಕೂಡ ಒಂದೇ ಪಾದದ ಮೇಲಿವೆ. ಮೌಸ್ ಮೂವ್ ಆಗ್ತಿದೆಯಲ್ಲ, ಆ ಪಾದದ ಮೇಲಿವೆ. ಹಾಗೂ ಸಮಾಂತರ ರೇಖೆಗಳು ಯಾವ್ಯಾವು? L ಮತ್ತು M. ಈ ರೀತಿಯಾಗಿರ್ತಕ್ಕಂತಹ ಒಂದೇ ಪಾದ ಮತ್ತು ಒಂದೇ ಸಮಾಂತರಗಳ ನಡುವೆ ಇರ್ತಕ್ಕಂತಹ ಯಾವುದೇ ಸಮಾಂತರ ಚತುರ್ಭುಜಗಳ ವಿಸ್ತೀರ್ಣಗಳು ಒಂದೇ ಆಗಿರುತ್ತೆ ಅಂತಕ್ಕಂಥದ್ದನ್ನು ಗುರುತಿಸೋದು ಮತ್ತು ಅದನ್ನು ಕಲಿಯೋದು ಬೇಕು. ಈಗ ನೋಡಿ, ಅಭ್ಯಾಸ 9.1ಕ್ಕೆ ಬರೋಣ. ಈ ಒಂದು ಅಭ್ಯಾಸದಲ್ಲಿ ನಮಗೆ ಮೊದಲನೆಯ ಚಿತ್ರವನ್ನು ಗಮನಿಸಿ. ಇಲ್ಲಿ ಒಂದು ಚತುರ್ಭುಜ ಇದೆ, ಒಂದು ತ್ರಾಪಿಜ್ಯ. ನಿಮಗೆ ಗೊತ್ತಿರಬೇಕು ತ್ರಾಪಿಜ್ಯ ಅಂದರೆ ಏನು, ಸಮಾಂತರ ಚತುರ್ಭುಜ ಅಂದ್ರೇನು. ಈ ಒಂದು ತ್ರಾಪಿಜ್ಯ ಇದರಲ್ಲಿ DC ಅಂತಕ್ಕಂತಹ ಪಾದದ ಮೇಲೆ PDC ಅಂತಕ್ಕಂತಹ ಒಂದು ಏನಾಗಿದೆ? PDC ಏನಾಗಿದೆ? ತ್ರಿಭುಜ. ABCD ಏನಾಗಿದೆ? ತ್ರಾಪಿಜ್ಯ. ಹಾಗಾದರೆ ನಾವು ಇಲ್ಲಿ ತ್ರಾಪಿಜ್ಯ ಮತ್ತು ತ್ರಿಭುಜ 2 ಕೂಡ ಒಂದೇ ಪಾದದ ಮೇಲಿವೆ ಅಂತ ಇಲ್ಲಿ ಗಮನಿಸ್ತಾ ಬರ್ರೆ. ಒಂದು ಇಲ್ಲಿ PQRS ಅಂತಕ್ಕಂಥದ್ದು ಒಂದು ಏನು, ಇದು ಸಮಾಂತರ ಚತುರ್ಭುಜ. ಹಾಗೆಯೇ ಇನ್ನೊಂದು MNRS ಅಂತಕ್ಕಂಥದ್ದು ಇನ್ನೊಂದು ತ್ರಾಪಿಜ್ಯ. ಈ 2 ಕೂಡ ಒಂದೇ ಪಾದದ ಮೇಲಿವೆ. ಆದರೆ ಇವೆರಡೂ ಕೂಡ ಒಂದೇ ಸಮಾಂತರಗಳ ನಡುವಿಲ್ಲ ಮತ್ತು 2 ಕೂಡ ಸಮಾಂತರ ಚತುರ್ಭುಜಗಳು ಅಲ್ಲ. ಮೂರನೆಯ ಚಿತ್ರವನ್ನು ಗಮನಿಸ್ತಾ ಬರ್ರಿ. ಇಲ್ಲಿ ನೋಡಿ, PQRS ಅಂತಕ್ಕಂತಹ ಒಂದು ಏನಿದು? PQRS ಒಂದು ಸಮಾಂತರ ಚತುರ್ಭುಜ. TQR ಅಂತಕ್ಕಂಥದ್ದು ತ್ರಿಭುಜ. ಈ ರೀತಿಯಾಗಿರ್ತಕ್ಕಂಥ ಒಂದು ಸಮಾಂತರ ಚತುರ್ಭುಜ ಮತ್ತು ತ್ರಿಭುಜ 2 ಕೂಡ ಒಂದೇ ಪಾದ. ನೋಡಿ, ಪಾದದ ಹೆಸರು QR ಅಥವಾ RQ. ಪಾದದ ಮೇಲೆ ನಿಂತೀವಿ. ಇದನ್ನ ಈ ಥರ ತಿರ್ಸ್ಕೊಳ್ಳಿ. QR ಪಾದ ಮಾಡ್ಕೊಂಡು ತಿರ್ಸ್ಕೊಳ್ರಿ. ಈಗ ನಮಗೇನು ಕಾಣಿಸ್ತಿದೆ? ಒಂದು TQR ತ್ರಿಭುಜ ಮತ್ತು ಇನ್ನೊಂದು PQRS ಸಮಾಂತರ ಚತುರ್ಭುಜ ಒಂದೇ ಪಾದದ ಮೇಲಿವೆ ಮತ್ತು ಒಂದೇ ಸಮಾಂತರಗಳ ನಡುವೆ. ಯಾವ್ಯಾವ ಸಮಾಂತರ? PS ಮತ್ತು
ಕ್ಯೂ ಆರ್ಗಳ ನಡುವೆ ಇವೆ. ವಿದ್ಯಾರ್ಥಿಗಳೇ, ಈ ಒಂದು 4ನೇ ಚಿತ್ರವನ್ನು ಗಮನಿಸ್ತಾ ಬರ್ರಿ. 4ನೇ ಚಿತ್ರವನ್ನು ಕೂಡ ಗಮನಿಸ್ತಾ ಬಂದಾಗ ಇಲ್ಲಿ ಸಮಾಂತರ ಎ ಬಿ ಸಿ ಡಿ ಅಂತಕ್ಕಂಥದ್ದು ಒಂದು ಸಮಾಂತರ ಚತುರ್ಭುಜ ಮತ್ತು ಇನ್ನೊಂದು ಆರ್ ಪಿ ಕ್ಯೂ ಅಂತಕ್ಕಂಥದ್ದು ಒಂದು ತ್ರಿಭುಜ. ಈ ರೀತಿಯಾಗಿರ್ತಕ್ಕಂತಹ ತ್ರಿಭುಜಗಳು ಎ ಬಿ ಸಿ ಡಿ ಅಂತಕ್ಕಂಥ ಸಮಾಂತರ ಚತುರ್ಭುಜ, ಆರ್ ಪಿ ಕ್ಯೂ ಅಂತಕ್ಕಂಥ ತ್ರಿಭುಜ ಒಂದೇ ಪಾದದ ಮೇಲಿದ್ದೇವೆ ಅಂತಕ್ಕಂಥದ್ದು ಗುರುಸೋದು ಕಲಿವೆ. ನೋಡಿ, ಪಾದ ಒಂದೇ ಆಗಿಲ್ಲ. ಈ ತ್ರಿಭುಜದ ಪಾದ ಪಿ ಕ್ಯೂ ಮತ್ತು ಇದರ ಪಾದ ಬಿ ಸಿ. ಏನಾದರೂ ತ್ರಿಭುಜದ ಪಾದ ಬಿ ಮತ್ತು ಸಿ ಮೇಲೆ ಈ ಥರ ಇದ್ದಿದ್ದರೆ ಅದು ಒಂದೇ ಪಾದ ಆಗೋದು. ಸಮಾಂತರಗಳೇನೋ ಒಂದೇ ಆಗಿದೆ, ಆದರೆ ಪಾದ ಒಂದೇ ಆಗಿಲ್ಲ. ಆದ್ದರಿಂದ ಇದನ್ನು ಗುರ್ಸೋದು ಕಲ್ತೀವಿ. ಒಂದೇ ಪಾದದ ಮೇಲಿರ್ತಕ್ಕಂಥ ತ್ರಿಭುಜ ಮತ್ತು ಇದನ್ನು ಈಗ ನೋಡಿ, ಇಲ್ಲಿ ಒಂದು ತ್ರಿಭುಜ, ಒಂದು ಇದಿದೆ, ತ್ರಾಪಿಜ್ಯ ಇದೆ. ಎ ಬಿ ಸಿ ಡಿ ಅಂತಕ್ಕಂತಹ ತ್ರಾಪಿಜ್ಯ, ಇನ್ನೊಂದು ಎ ಪಿ ಸಿ ಡಿ ಅಂತಕ್ಕಂಥ. ನೋಡಿ, ಇಲ್ಲಿ ಯಾವುದು ಕೂಡ ಇಲ್ಲಿ ಇವೇ ಇಲ್ಲ. ಮತ್ತು 6ನೇ ಚಿತ್ರಕ್ಕೆ ಬಂದರೆ ಪಿ ಕ್ಯೂ ಆರ್ ಎಸ್ ಅಂತಕ್ಕಂಥ ಒಂದು ಸಮಾಂತರ ಚತುರ್ಭುಜ, ಇನ್ನೊಂದು ಎ ಬಿ ಸಿ ಡಿ ಅಂತಕ್ಕಂಥ ಇನ್ನೊಂದು ಸಮಾಂತರ ಚತುರ್ಭುಜ. ಇವು ಏನಾಗಿದ್ದಾವೆ, ಒಂದೇ ಪಾದದ ಮೇಲಿಲ್ಲ. ನೋಡಿ, ಎ ಬಿ ಸಿ ಡಿಯ ಪಾದ ಡಿ ಸಿ, ಪಿ ಕ್ಯೂ ಆರ್ ಎಸ್ನ ಪಾದ ಎಸ್ ಆರ್. ಆದರೆ ಇವು ಪಿ ಕ್ಯೂ ಮತ್ತು ಎಸ್ ಆರ್ ಅಂತಕ್ಕಂತಹ ಸಮಾಂತರಗಳು ಒಂದೇ ಆಗಿದೆ, ಪಾದ ಬೇರೆ ಬೇರೆ ಆಗಿದೆ. ಈ ರೀತಿಯಾಗಿ ನಾವು ಗುರುತಿಸೋದನ್ನು ಕಲ್ತ್ವಿ. ವಿದ್ಯಾರ್ಥಿಗಳೇ, ಈಗ ನಾವು ಒಂದು ಪ್ರಮೇಯ ಇದೆ. ಪ್ರಮೇಯ ಏನಪ್ಪ ಹೇಳುತ್ತೆ ಅಂತಂದರೆ, ಒಂದೇ ಪಾದ ಮತ್ತು ಒಂದೇ ಜೊತೆ ಸಮಾಂತರ ರೇಖೆಗಳ ನಡುವೆ ಇರುವ ಸಮಾಂತರ ಚತುರ್ಭುಜಗಳ ವಿಸ್ತೀರ್ಣಗಳು ಪರಸ್ಪರ ಸಮವಾಗಿರುತ್ತವೆ ಅಂತ. ನೋಡಿ, 9.1ರಲ್ಲಿ ಒಂದೇ ಪಾದದ ಮೇಲೆ ಮತ್ತು ಒಂದೇ ಜೊತೆ ಸಮಾಂತರ ರೇಖೆಗಳ ನಡುವೆ ಇರುವ 2 ಸಮಾಂತರ ಚತುರ್ಭುಜಗಳ ವಿಸ್ತೀರ್ಣಗಳು ಪರಸ್ಪರ ಸಮವಾಗಿರುತ್ತವೆ. ಸಾಧನೆ: ಇಲ್ಲಿ ಸಮಾಂತರ ಚತುರ್ಭುಜ ಎ ಬಿ ಸಿ ಡಿ ಮತ್ತು ಸಮಾಂತರ ಚತುರ್ಭುಜ ಇ ಎಫ್ ಸಿ ಡಿಗಳು ಒಂದೇ ಪಾದ ಡಿ ಸಿಯ ಮೇಲಿವೆ ಮತ್ತು ಒಂದೇ ಸಮಾಂತರ ನಡುವೆ ಎ ಎಫ್ ಮತ್ತು ಡಿ ಸಿಗಳ ನಡುವೆ ಇವೆ. ನಮಗೇನಂತ ಕೊಟ್ಟಿದ್ದಾರೆ, ದತ್ತದ ಪ್ರಕಾರ ಎ ಬಿ ಸಿ ಡಿ ಮತ್ತು ಇ ಎಫ್ ಸಿ ಡಿ ಅಂತಕ್ಕಂತಹ 2 ಸಮಾಂತರ ಚತುರ್ಭುಜಗಳು ಒಂದೇ ಪಾದ ಡಿ ಸಿ ಮತ್ತು ಸಮಾಂತರಗಳು ಯಾವ್ಯಾವು, ಎ ಎಫ್ ಮತ್ತು ಸಿ ಡಿ ಅಥವಾ ಡಿ ಸಿಗಳ ನಡುವೆ ಇವೆ. ಆಗ ನೋಡಿ, ಇಲ್ಲಿ 2 ತ್ರಿಭುಜಗಳು ಏರ್ಪಟ್ಟಿವೆ. ಒಂದೇದು ಎ ಡಿ ಇ, ಎ ಡಿ ಇ ಮತ್ತು ಬಿ ಸಿ ಎಫ್ ಅಂತಕ್ಕಂಥ, ಬಿ ಸಿ ಎಫ್ ಅಂತಕ್ಕಂಥ 2 ತ್ರಿಭುಜ. ಮೊದಲನೇದಾಗಿ ಇವನ್ನ ಸರ್ವಸಮ ಅಂತ ತೋರಿಸ್ಬೇಕು. ಸರ್ವಸಮ ಅಂತ ತೋರಿಸ್ಬೇಕಂತಂದರೆ 3 ಅಂಶಗಳು, ಯಾವುದಾದರೂ 3 ಅಂಶಗಳು ಸಮ ಅಂತ ತೋರಿಸ್ಬೇಕು. ಎ ಡಿ ಇ ಈಕ್ವಲ್ಸ್ ಸಿ ಬಿ ಎಫ್, ಎ ಡಿ ಇ ಈಕ್ವಲ್ಸ್ ಸಿ ಬಿ ಎಫ್, ಇವೆರಡು ಸಮ. ಯಾಕೆಂದರೆ ಇವು ಪರ್ಯಾಯ ಕೋನಗಳು, ಇದು ಅನುರೂಪ ಕೋನಗಳು. ಎಂಥ ಕೋನಗಳು? ಅನುರೂಪ ಕೋನಗಳು. ಯಾಕೆಂದರೆ ಎ ಡಿ ಸಮಾಂತರ ಬಿ ಸಿ ಆಗಿದೆ ಮತ್ತು ಛೇದಕ ಯಾವುದಾಗಿದೆ, ಎ ಎಫ್ ಛೇದಕ ಆಗಿದೆ. ಎ ಎಫ್ ಛೇದಕವಾಗಿದೆ, ಎ ಎಫ್ ಛೇದಕವಾಗಿದೆ. ಆದ್ದರಿಂದ ಸಮ ಆಗ್ತದೆ. ಅದೇ ರೀತಿ ಎ ಇ ಡಿ ಕೋನ ಈಕ್ವಲ್ಸ್ ಬಿ ಎಫ್ ಸಿ ಕೋನ, ಎ ಇ ಡಿ ಕೋನ ಈಕ್ವಲ್ಸ್ ಬಿ ಎಫ್ ಸಿ ಕೋನ, ಇವು ಕೂಡ ಅನುರೂಪ ಕೋನಗಳು ಮತ್ತು ಛೇದಕ ಯಾವುದಾಗಿದೆ ಇಲ್ಲಿ, ಎ ಎಫ್ ಛೇದಕ ರೇಖೆ. ಹಾಗೆಯೇ ನಾವು ತ್ರಿಭುಜದ 3ನೇ ಕೋನ ಎ ಡಿ ಈಕ್ವಲ್ಸ್ ಬಿ ಸಿ ಎಫ್ ಅಲ್ಲದೆ ಎ ಡಿ ಈಕ್ವಲ್ಸ್ ಬಿ ಸಿ ಅಂತ ಬರಿಬೋದು, ಎ ಡಿ ಈಕ್ವಲ್ಸ್ ಬಿ ಸಿ ಅಂತ ಬರಿಬೇಕು. ಯಾಕೆಂದರೆ ಯಾವುದೇ ಒಂದು ಸಮಾಂತರ ಚತುರ್ಭುಜದ ಅಭಿಮುಖ ಕೋನಗಳು ಪರಸ್ಪರ ಸಮವಾಗಿರುತ್ತವೆ. ಅಲ್ಲದೆ ಈ ರೀತಿಯಾಗಿರ್ತಕ್ಕಂತಹ ಅಂಶಗಳು ಸಮವಾದಾಗ ನಾವು ಏನಂತ ಹೇಳ್ಬೋದು, ತ್ರಿಭುಜ ಎ ಡಿ ಇ ಸರ್ವಸಮ ತ್ರಿಭುಜ ಬಿ ಸಿ ಎಫ್. ಎ ಎಸ್ ಸಿ ಅಂದರೆ ಕೋನ ಬಾಹು ಕೋನ ಸಿದ್ಧಾಂತದ ಪ್ರಕಾರ ಈ 2 ತ್ರಿಭುಜಗಳು ಸರ್ವಸಮವಾದಲ್ಲಿ ಆ ತ್ರಿಭುಜಗಳ ವಿಸ್ತೀರ್ಣಗಳು ಕೂಡ ಸಮ ಆಗ್ತವೆ. ಅವು ಸರ್ವಸಮ ಇದ್ದಾಗ ಆ ತ್ರಿಭುಜದ ವಿಸ್ತೀರ್ಣಗಳು ಕೂಡ ಸರ್ವಸಮ. ಈಗ ನೋಡಿ, ನಾವು ಎ ಬಿ ಸಿ ಡಿ, ಎ ಬಿ ಸಿ ಡಿ ಅಂತಕ್ಕಂಥ ಸಮಾಂತರ ಚತುರ್ಭುಜವನ್ನು 2 ಪಾರ್ಟಾಗಿ ಬರಿಬೋದು. ಹೀಗೆ ಎ ಡಿ ಇ, ಎ ಡಿ ಇ ಮೌಸ್ ಮೂವ್ ಆಗ್ತಾ ನೋಡಿ, ಎ ಡಿ ಇ ಪ್ಲಸ್ ಇ ಬಿ ಸಿ ಡಿ ಅಂತ ಬರಿಬೋದು. ಹೌದಾ? ಆಗ ನಾವು ಈ ಎ
ಡಿ ಇ ಬದಲಿಗೆ ಬಿ ಸಿ ಎಫ್ ಅಂತ ಬರೀಬೋದು. ಏಕೆಂದರೆ ಎ ಡಿ ಇ ವಿಸ್ತೀರ್ಣ ಈಕ್ವಲ್ಸ್ ಬಿ ಸಿ ಎಫ್ ವಿಸ್ತೀರ್ಣ. ಹಾಗೆ ಬರೆದಾಗ ನಾವು ಎ ಡಿ ಇ ಪ್ಲಸ್ ಇ ಡಿ ಸಿ ಬಿ ಈಕ್ವಲ್ಸ್ ಬಿ ಸಿ ಎಫ್. ಎ ಡಿ ಇ ಬದಲಿಗೆ ಅಂತ ಬರಿಬೋದು, ಬಿ ಸಿ ಎಫ್ ಅಂತ ಬರಿಬೋದು. ಪ್ಲಸ್ ಇದೆ ಇ ಬಿ ಇ ಡಿ ಬಿ ಸಿ. ನಾವು ಈಗ ಇದನ್ನು ಗಮನಿಸ್ತಾ ಬಂದಾಗ ಇಲ್ಲಿ ನೋಡ್ರಿ, ಚಿತ್ರವನ್ನು ಗಮನಿಸ್ತಾ ಬರ್ರಿ. ಬಿ ಸಿ ಎಫ್ ಮತ್ತು ಇ ಬಿ ಸಿ ಡಿ ಕೂಡಿದಾಗ ನಮಗೆ ಎಂಥ ಚಿತ್ರ ದೊರೆಯುತ್ತೆ? ಇ ಎಫ್ ಸಿ ಡಿ ಸಿಗುತ್ತೆ. ಆದ್ದರಿಂದ ಎ ಬಿ ಸಿ ಡಿ ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಇ ಎಫ್ ಸಿ ಡಿ ಸಮಾಂತರ ಚತುರ್ಭುಜದ ವಿಸ್ತೀರ್ಣಕ್ಕೆ ಸಮವಾಗಿರುತ್ತದೆ ಅಂತಕ್ಕಂಥದ್ದು. ವಿದ್ಯಾರ್ಥಿಗಳೇ, ಒಂದು ಉದಾಹರಣೆಯ ಪ್ರಾಬ್ಲಮನ್ನು ಮಾಡೋಣ. ಇದು ಪರೀಕ್ಷಾ ದೃಷ್ಟಿಯಿಂದ ಅತ್ಯಂತ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಾಬ್ಲಮ್ ಆಗಿದೆ. ನೋಡಿ, ಚಿತ್ರ 9.13ರಲ್ಲಿ ಎ ಬಿ ಸಿ ಡಿ ಒಂದು ಸಮಾಂತರ ಚತುರ್ಭುಜ ಮತ್ತು ಇ ಎಫ್ ಸಿ ಡಿ ಒಂದು ಆಯತ. ಇ ಎಫ್ ಸಿ ಡಿ ಒಂದು ಆಯತ. ಹಾಗೆ ಎ ಎಲ್ ಲಂಬ ಡಿ ಸಿ. ಎ ಎಲ್ ಯಾವುದಕ್ಕೆ? ಡಿ ಸಿಗೆ ಲಂಬವಾಗಿದೆ. ಸೊ ಒಂದರಿಂದ ವಿಸ್ತೀರ್ಣ ಎ ಬಿ ಸಿ ಡಿ ಈಕ್ವಲ್ಸ್, ಎ ಬಿ ಸಿ ಡಿಯ ವಿಸ್ತೀರ್ಣ ಈಕ್ವಲ್ಸ್ ವಿಸ್ತೀರ್ಣ ಇ ಎಫ್ ಸಿ ಡಿ. ಇ ಎಫ್ ಸಿ ಡಿ ಅಂತ ತೋರಿಸ್ಬೇಕು. ಯಾವುದು? ಎ ಬಿ ಸಿ ಡಿಯ ವಿಸ್ತೀರ್ಣ ಇ ಎಫ್ ಸಿ ಡಿಯ ವಿಸ್ತೀರ್ಣಕ್ಕೆ ಸಮ ಅಂತ ತೋರಿಸ್ಬೇಕು. ಹಾಗೆಯೇ ಎ ಬಿ ಸಿ ಡಿ ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಯಾವ ರೀತಿ ಅಂತ ತೋರಿಸ್ಬೇಕು? ಡಿ ಸಿ ಪಾದ ಇಂಟು ಎತ್ತರ ಎ ಎಲ್. ಎ ಬಿ ಸಿ ಡಿಯ ವಿಸ್ತೀರ್ಣ ಈಕ್ವಲ್ಸ್ ಡಿ ಸಿ ಇಂಟು ಎ ಎಲ್. ಡಿ ಸಿ ಅಂದರೆ ಪಾದ, ಎ ಎಲ್ ಅಂತಂದರೆ ಲಂಬ. ಈಗ ನಮಗೆ ಗೊತ್ತಿರಬೇಕು, ಯಾವುದೇ ಆಯತ ಇರ್ಬೋದು, ವರ್ಗ ಇರ್ಬೋದು, ಅದು ಕೂಡ ಏನಾಗಿರುತ್ತೆ? ಒಂದು ಸಮಾಂತರ ಚತುರ್ಭುಜವಾಗಿರುತ್ತೆ. ಆದ್ದರಿಂದ ಎ ಬಿ ಸಿ ಡಿಯ ವಿಸ್ತೀರ್ಣ ಈಕ್ವಲ್ಸ್ ಇ ಎಫ್ ಸಿ ಡಿ. ಪ್ರಮೇಯ 1ರ ಪ್ರಕಾರ ಈ ಎರಡು ಸಮಾಂತರ ಚತುರ್ಭುಜಗಳು ಒಂದೇ ಪಾದ ಮತ್ತು ಒಂದೇ ಸಮಾಂತರಗಳ ನಡುವೆ ಇರುವುದರಿಂದ ಇವು ವಿಸ್ತೀರ್ಣದಲ್ಲೂ ಕೂಡ ಒಂದೇ ಆಗಿರುತ್ತೆ. ಯಾವುದರಿಂದ? ಪ್ರಮೇಯ 9.1ರಿಂದ. ಈಗ ನಾವು ಮೊದಲೇದನ್ನು ಸಾರಿಸಿದ್ವಿ. ಯಾಕೆ ಅಂತಂದರೆ ಎ ಬಿ ಸಿ ಡಿ ಅಂತಕ್ಕಂಥದ್ದು ಒಂದು ಏನಾಗಿದೆ? ಸಮಾಂತರ ಚತುರ್ಭುಜ. ಇ ಎಫ್ ಸಿ ಡಿ ಅಂತಕ್ಕಂಥದ್ದು ಒಂದು ಆಯತ. ಆಯತವೂ ಕೂಡ ಒಂದು ಸಮಾಂತರ ಚತುರ್ಭುಜ ಅಂತಕ್ಕಂಥದ್ದು ನಮಗೆ ಜ್ಞಾಪಕ ಇರಬೇಕು. ಹಾಗಾಗಿ ನಾವು ಏನನ್ನು ಹೇಳ್ಬೋದು ಇಲ್ಲಿ? ಡಿ ಸಿ ಮತ್ತು ಇ ಎಫ್ ಅಂತಕ್ಕಂಥ ಸಮಾಂತರಗಳ ನಡುವೆ ಇವೆ ಮತ್ತು ಡಿ ಸಿ ಅಂತಕ್ಕಂಥ ಪಾದದ ಮೇಲೆ ಎರಡೂ ಸಮಾಂತರ ಚತುರ್ಭುಜಗಳಿವೆ. ಆದ್ದರಿಂದ ಈ ಎರಡನ್ನೂ ಕೂಡ ನಾವು ಏನಂತ ಹೇಳ್ಬೋದು? ಎ ವಿಸ್ತೀರ್ಣದಲ್ಲಿ ಸಮವಾಗಿರುತ್ತವೆ ಅಂತ ಸಾಧಿಸಿತು. ಈಗ ಎ ಬಿ ಸಿ ಡಿ ನೋಡಿ, ಎರಡನೇ ಅಂಶವನ್ನು ಗಮನಿಸ್ತಾ ಬರ್ರಿ. ಎ ಬಿ ಸಿ ಡಿ ಈಕ್ವಲ್ಸ್ ಡಿ ಸಿ ಇಂಟು ಎಫ್ ಸಿ ಅಂತ ಗುರುಸ್ಬೇಕು. ಡಿ ಸಿ ಇಂಟು ಎಫ್ ಸಿ. ಎರಡನೇದು ನಾವೇ ಎ ಬಿ ಸಿ ಡಿ ವಿಸ್ತೀರ್ಣ ಅಂತ ಡಿ ಸಿ ಇಂಟು ಎ ಎಲ್ ಅಂತ ಸಾಧಿಸ್ಬೇಕು. ಈಗ ನೋಡಿ, ನಾವು ಎ ಬಿ ಸಿ ಡಿ ವಿಸ್ತೀರ್ಣ, ನಾವು ಯಾವುದೇ ಒಂದು ಆಯತದ ವಿಸ್ತೀರ್ಣವನ್ನು ಕಂಡುಹಿಡಿಬೇಕಾದ್ರೆ ನಾವು ಸಮಾಂತರ ಚತುರ್ಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಬೇಕಾದ್ರೆ ಪಾದ ಇಂಟು ಎತ್ತರ. ಹಾಗಾದರೆ ಇ ಎಫ್ ಸಿ ಡಿ ಅಥವಾ ಎ ಬಿ ಸಿ ಡಿಯ ವಿಸ್ತೀರ್ಣ ಈಕ್ವಲ್ಸ್ ಡಿ ಸಿ ಪಾದ ಡಿ ಸಿ ಇಂಟು ಎಫ್ ಸಿ. ಡಿ ಸಿ ಇಂಟು ಎಫ್ ಸಿ. ಹಾಗೆ ಎ ಎಲ್ ಲಂಬ ಡಿ ಸಿ ಆಗಿದೆ. ಆದ್ದರಿಂದ ಎ ಎಫ್ ಸಿ ಎಲ್ ಕೂಡ ಒಂದು ಆಯತವಾಗಿದೆ. ಎ ಎಫ್ ಸಿ ಎಲ್ ಕೂಡ ಒಂದು ಆಯತವಾಗಿದೆ. ಆದ್ದರಿಂದ ಎ ಬಿ ಸಿ ಡಿಯ ವಿಸ್ತೀರ್ಣ ಈಕ್ವಲ್ಸ್ ಡಿ ಸಿ ಪಾದ ಇಂಟು ಎ ಎಲ್. ಡಿ ಸಿ ಪಾದ ಇಂಟು ಎ ಎಲ್ ಅಂತ ಸಾಧಿಸಿ ತೋರಿಸಿ. ಒಂದೇ ಪಾದ ಅಥವಾ ಸಮ ಪಾದಗಳನ್ನು ಹೊಂದಿರುವ ಮತ್ತು ಒಂದೇ ಜೊತೆ ಸಮಾಂತರ ರೇಖೆಗಳ ನಡುವೆ ಇರುವ ಸಮಾಂತರ ಚತುರ್ಭುಜ ವಿಸ್ತೀರ್ಣಗಳು ಕೂಡ ಪರಸ್ಪರ ಸಮವಾಗಿರುತ್ತವೆ. ವಿದ್ಯಾರ್ಥಿಗಳೇ, ಮುಂದಿನ ಉದಾಹರಣೆಯನ್ನು ಗಮನಿಸ್ತಾ ಬರೋಣ. ಈಗ ಸಮಾಂತರ ಚತುರ್ಭುಜಗಳ ವಿಸ್ತೀರ್ಣಗಳು ಪರಸ್ಪರ ಸಮ. ಒಂದು ತ್ರಿಭುಜ ಮತ್ತು ಸಮಾಂತರ ಚತುರ್ಭುಜಗಳು ಒಂದೇ ಪಾದದ ಮೇಲಿದ್ದು ಒಂದೇ ಜೊತೆ ಸಮಾಂತರ ರೇಖೆಗಳ ನಡುವೆ ಇದ್ದರೆ ಆ ಒಂದು ತ್ರಿಭುಜದ ವಿಸ್ತೀರ್ಣವು ಸಮಾಂತರ ಚತುರ್ಭುಜದ ವಿಸ್ತೀರ್ಣದ ಅರ್ಧದಷ್ಟಿರುತ್ತದೆ ಎಂದು ಸಾಧಿಸಿ. ನೋಡಿ, ಈಗ ನಾವು ಏನು ತಿಳ್ಕೊಂಡ್ವಿ ಇದುವರೆಗೂ? ಯಾವುದೇ ಒಂದು ಎರಡು ಸಮಾಂತರ ಚತುರ್ಭುಜಗಳು ಒಂದೇ ಪಾದ ಮತ್ತು ಒಂದೇ ಸಮಾಂತರಗಳ ನಡುವೆ ಇದ್ದಲ್ಲಿ ಆ ಒಂದು
ಸಮಾಂತರ ಚತುರ್ಭುಜಗಳ ವಿಸ್ತೀರ್ಣಗಳು ಏನಾಗಿರುತ್ತೆ, ಸಮವಾಗಿರುತ್ತದೆ. ವಿದ್ಯಾರ್ಥಿಗಳೇ ಇಲ್ಲಿ ನೋಡಿ, ಎ ಬಿ ಪಿ ಮತ್ತು ಸಮಾಂತರ ಚತುರ್ಭುಜ ಎ ಬಿ ಸಿ ಡಿಗಳು ಒಂದೇ ಪಾದ ಎ ಬಿಯ ಮೇಲಿದ್ದು ಎ ಬಿ ಮತ್ತು ಪಿ ಸಿ ಸಮಾಂತರ ರೇಖೆಗಳ ನಡುವೆ ಇವೆ. ಎ ಬಿ ಮತ್ತು ಪಿ ಸಿ ಸಮಾಂತರ ರೇಖೆಗಳ ನಡುವೆ ಇವೆ. ಸಾಧನೆಯ ಪಿ ಎ ಬಿ ವಿಸ್ತೀರ್ಣ, ಪಿ ಎ ಬಿ ವಿಸ್ತೀರ್ಣ ಏನಂತ ತೋರಿಸ್ಬೇಕು, ಎ ಬಿ ಸಿ ಡಿ ವಿಸ್ತೀರ್ಣದ ಅರ್ಧದಷ್ಟಿರುತ್ತೆ. ನೋಡಿ, ಪಿ ಎ ಬಿ ಅಂತಕ್ಕಂಥ ಒಂದು ತ್ರಿಭುಜ ಮತ್ತು ಇನ್ನೊಂದು ಎ ಬಿ ಸಿ ಡಿ ಅಂತಕ್ಕಂತಹ ತ್ರಿಭುಜ ಮತ್ತು ಚತುರ್ಭುಜ ಎರಡೂ ಕೂಡ ಒಂದೇ ಪಾದದ ಮೇಲಿವೆ. ಯಾವುದು? ಪಾದ ಎ ಬಿ. ಅದೇ ರೀತಿ ಒಂದೇ ಸಮಾಂತರಗಳು ಯಾವ್ಯಾವುದು, ಪಿ ಸಿ ಮತ್ತು ಎ ಬಿ ಸಮಾಂತರಗಳ ನಡುವೆ ಇವೆ. ಈ ರೀತಿಯಾಗಿರ್ತಕ್ಕಂತಹ ಆಕೃತಿಗಳ ರೇಖಾಕೃತಿಗಳ ವಿಸ್ತೀರ್ಣ ಆ ಒಂದು ಸಮಾಂತರ ಚತುರ್ಭುಜದ ಅರ್ಧದಷ್ಟಿರುತ್ತೆ ಅಂತ ನಾವು ಪಿ ಕ್ಯೂ ಸಮಾಂತರ ಎ ಬಿ ಅಂತ ಬರಿಬೋದು. ಪಿ ಕ್ಯೂ ಸಮಾಂತರ ಎ ಬಿ ಅಂತ ಬರಿಬೋದು. ಯಾಕೆ ಅಂತಂದರೆ ಎ ಪಿ ರಚಿಸಬೇಕು. ನಾವು ಪಿ ಕ್ಯೂಗೆ ಸಮಾಂತರವಾಗಿ ಎ ಪಿ ಪಿ ಕ್ಯೂಗೆ ಸಮಾಂತರವಾಗಿ ರಚಿಸಬೇಕು. ಸಮಾಂತರ ಚತುರ್ಭುಜದ ಎ ಬಿ ಪಿ ಕ್ಯೂ ಎ ಬಿ ಪಿ ಕ್ಯೂ ಅಥವಾ ಎ ಬಿ ಆರ್ಡ್ರ್ ಆಗೋಬೇಕು, ಎ ಬಿ ಕ್ಯೂ ಪಿ ಅಂತಲೇ ಹೇಳ್ಬೋದು. ಅವಾಗ ಏನಂತಾಗುತ್ತೆ ನಮಗೆ, ಎ ಬಿ ಸಿ ಡಿಯ ವಿಸ್ತೀರ್ಣ ಈಕ್ವಲ್ಸ್ ಎ ಬಿ ಕ್ಯೂ ಪಿಯ ವಿಸ್ತೀರ್ಣ. ಯಾಕೆಂದರೆ ಇವೆರಡು ಕೂಡ ಒಂದೇ ಪಾದ ಮತ್ತು ಒಂದೇ ಸಮಾಂತರಗಳ ನಡುವೆ ಇದೆ. ವಿದ್ಯಾರ್ಥಿಗಳೇ ಏನಿಲ್ಲ, ನಾವು ಬಿ ಕ್ಯೂ ಸಮಾಂತರವಾಗಿರ್ಬೇಕು. ಯಾವುದಕ್ಕೆ? ಎ ಪಿಗೆ ಸಮಾಂತರ ಇರುವಂತೆ ಒಂದು ಸಮಾಂತರವನ್ನು ಎಳ್ಕೋಬೇಕು. ಈಗ ನೋಡಿ, ಎ ಬಿಯ ಮೇಲೆ ಎರಡು ಸಮಾಂತರ ಚತುರ್ಭುಜ ಕಾಣಿಸ್ತವೆ. ಒಂದೇದು ಎ ಬಿ ಸಿ ಡಿ ಮತ್ತು ಇನ್ನೊಂದು ಎ ಬಿ ಕ್ಯೂ ಪಿ. ಇವೆರಡು ವಿಸ್ತೀರ್ಣ ಸಮ ಇರುತ್ತೆ, ಏಕೆಂದರೆ ಒಂದೇ ಪಾದ ಮತ್ತು ಒಂದೇ ಸಮಾಂತರಗಳ ನಡುವೆ ಇವೆ. ಪ್ರಮೇಯ 9.1ರಿಂದ. ಆದ್ದರಿಂದ ನಾವು ಏನಂತ ಹೇಳ್ಬೋದು, ಪಿ ಎ ಬಿ ತ್ರಿಭುಜ ಈಕ್ವಲ್ಸ್ ಸರ್ವಸಮ ಬಿ ಕ್ಯೂ ಪಿ ಅಂತ ಹೇಳ್ಬೋದು. ಯಾಕೆ ಅಂದರೆ ಇಲ್ಲಿ ಈ ಪಿ ಬಿ ಅಂತಕ್ಕಂಥದ್ದು ಕರ್ಣ ಆಗಿದೆ. ಯಾವುದೇ ಒಂದು ಸಮಾಂತರದ ಚತುರ್ಭುಜದ ಕರ್ಣವು ಆ ಒಂದು ಸಮಾಂತರ ಚತುರ್ಭುಜವನ್ನು ಎರಡು ಸರ್ವಸಮ ತ್ರಿಭುಜಗಳನ್ನಾಗಿ ವಿಭಾಗಿಸುತ್ತದೆ ಅಂತ. ಆದ್ದರಿಂದ ಪಿ ಎ ಬಿ ವಿಸ್ತೀರ್ಣ ಈಕ್ವಲ್ ಸರ್ವಸಮ ಪಿ ಬಿ ಕ್ಯೂ ಅಥವಾ ಬಿ ಕ್ಯೂ ಪಿ ಬಿ. ಪಿ ಬಿ ಕರ್ಣ. ಆದ್ದರಿಂದ ಪಿ ಎ ಬಿ ವಿಸ್ತೀರ್ಣ ಈಕ್ವಲ್ಸ್ ಬಿ ಕ್ಯೂ ಪಿ ವಿಸ್ತೀರ್ಣ. ಇದು 2ರಿಂದ ಪಿ ಎ ಬಿ ಈಕ್ವಲ್ಸ್ ಏನು, ಅರ್ಧ ಎ ಬಿ ಬಿ ಕ್ಯೂ ಪಿ. ಪಿ ಎ ಬಿ ವಿಸ್ತೀರ್ಣ ಏನು, ಅದೇ ರೀತಿ ಪಿ ಎ ಬಿ ಈಕ್ವಲ್ಸ್ ಅರ್ಧ ಎ ಬಿ ಕ್ಯೂ ಪಿ ಈಕ್ವಲ್ಸ್ ಎ ಬಿ ಸಿ ಡಿ ಆಗಿರೋದ್ರಿಂದ ಈ ರೀತಿ ನಾವು ಬರೀಬೋದು. ಈಗ ನಾವು ಇದೇ ರೀತಿಯಾಗಿ ಸಾಧಿಸಿ ವಿದ್ಯಾರ್ಥಿಗಳೇ. ಇನ್ನೊಂದು ಪ್ರಾಬ್ಲಮ್ಗೆ ಬರೋಣ. ಇದು ಕೂಡ ಪರೀಕ್ಷಾ ದೃಷ್ಟಿಯಿಂದ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಚಿತ್ರ 9.15ರಲ್ಲಿ ಎ ಬಿ ಸಿ ಡಿ ಒಂದು ಸಮಾಂತರ ಚತುರ್ಭುಜ. ಎ ಬಿ ಸಿ ಡಿ ಅಂತಕ್ಕಂಥದ್ದು ಒಂದು ಸಮಾಂತರ ಚತುರ್ಭುಜ. ಎ ಇ ಲಂಬ ಡಿ ಸಿ, ಎ ಇ ಅಂತಕ್ಕಂಥದ್ದು ಡಿ ಸಿಗೆ ಲಂಬವಾಗಿದೆ. ಮತ್ತು ಸಿ ಎಫ್ ಮೌಸ್ ಮೂವ್ ಆಗ್ತದೆ ನೋಡಿ, ಸಿ ಎಫ್ ಯಾವುದಕ್ಕೆ ಲಂಬವಾಗಿದೆ, ಎ ಡಿಗೆ ಲಂಬವಾಗಿದೆ. ಎ ಬಿ ಅಳತೆ ಕೊಟ್ಟಿದ್ದಾರೆ. ಎ ಬಿ ಈಕ್ವಲ್ಸ್ ಎಷ್ಟು, 16 ಸೆಂಟಿಮೀಟರ್. ಆಮೇಲೆ ಎ ಇ ಲಂಬದ ಅಳತೆ ಎಷ್ಟಿದೆ, 8 ಸೆಂಟಿಮೀಟರ್. ಮತ್ತು ಸಿ ಎಫ್ ಅಳತೆ ಎಷ್ಟಿದೆ, 10 ಸೆಂಟಿಮೀಟರ್ ಇದೆ. ಆದರೆ ಏನನ್ನು ಕಂಡುಹಿಡಿಬೇಕು, ಎ ಡಿಯನ್ನು ಕಂಡುಹಿಡಿಬೇಕು. ನೋಡಿ ಇಲ್ಲಿ ಮೊದಲನೇದಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಎ ಬಿ ಸಿ ಡಿಯ ವಿಸ್ತೀರ್ಣ. ಪಾದ ಡಿ ಸಿಯನ್ನು ಮಾಡ್ಕೊಂಡ್ರೆ ಡಿ ಸಿ ಇಂಟು ಎ ಇ, ಪಾದ ಇಂಟು ಎತ್ತರ. ಡಿ ಸಿ ಇಂಟು ಎ ಬಿ ಈಕ್ವಲ್ಸ್ ಏನಂತ ಬರಿಬೋದು, ಡಿ ಸಿ ಅಂತ ಬರಿಬೋದು. ಎ ಸಿ ಎಷ್ಟು ಸೆಂಟಿಮೀಟ್ರು, 16 ಸೆಂಟಿಮೀಟರ್. ಇದು ಕೂಡ ಡಿ ಸಿ ಎಷ್ಟಾಗುತ್ತೆ, ಅದು ಕೂಡ 16 ಸೆಂಟಿಮೀಟರ್. ಹಾಗಾದರೆ ಎ ಬಿ ಸಿ ಡಿಯ ವಿಸ್ತೀರ್ಣ
ಡಿ ಸಿ ಪಾದವನ್ನು ಮಾಡಿಕೊಂಡಾಗ ಏನಾಗುತ್ತೆ ನಮಗೆ 16 × 8 ಅದು 128 ಸೆಂಟಿಮೀಟರ್. ಅದೇ ಥರ ಎ ಬಿ ಸಿ ಡಿ ವಿಸ್ತೀರ್ಣ ಪಾದ ಎ ಡಿಯನ್ನು ಮಾಡ್ಕೊಳ್ಳೋಣ. ಪಾದ ಎ ಡಿ ಇಂಟು ಎಫ್ ಸಿ. ನಮಗೆ ಎ ಡಿ ಅಳತೆ ಗೊತ್ತಿಲ್ಲ, ಸಿ ಎಫ್ ಅಳತೆ ಗೊತ್ತಿದೆ. ಎಷ್ಟು? ಸಿ ಎಫ್ ಅಳತೆ 10. ಆದ್ದರಿಂದ ಎ ಬಿ ಸಿ ಡಿಯ ವಿಸ್ತೀರ್ಣ ನಮಗೆ ಗೊತ್ತು 128 = ಎ ಡಿ ಇಂಟು 10. ಈಗ ಎ ಡಿಯನ್ನು ಅಳತೆಯನ್ನು ಕಂಡುಹಿಡಿಯಬೇಕಂದ್ರೆ 10ಅನ್ನು ನಾವೇನು ಮಾಡಬೇಕು? ಛೇದವನ್ನಾಗಿ ಮಾಡಬೇಕು. ಈ 10 ಏನಾಗುತ್ತೆ? ಛೇದ. 128 / 10. ಎ ಡಿ ಎಷ್ಟಾಗುತ್ತೆ? 12.8 ಸೆಂಟಿಮೀಟರ್ ಆಗುತ್ತದೆ. ವಿದ್ಯಾರ್ಥಿಗಳೇ, ಇನ್ನೊಂದು ಪ್ರಾಬ್ಲಮ್ಮು. ಇಲ್ಲಿ ಈ ಎಫ್ ಜಿ ಮತ್ತು ಎಚ್ಗಳು ಕ್ರಮವಾಗಿ ಎ ಬಿ ಸಿ ಡಿ ಸಮಾಂತರ ಚತುರ್ಭುಜದ ಬಾಹುಗಳ ಮಧ್ಯಬಿಂದುಗಳಾದರೆ ವಿಸ್ತೀರ್ಣ ಇ ಎಫ್ ಜಿ ಎಚ್ ಈಕ್ವಲ್ಸ್ ಅರ್ಧ ವಿಸ್ತೀರ್ಣ ಎ ಬಿ ಸಿ ಡಿ ಎಂದು ಸಾಧಿಸಿ. ನೋಡಿ, ಎ ಬಿ ಸಿ ಡಿ ಅಂತಕ್ಕಂಥದ್ದು ಒಂದು ಸಮಾಂತರ ಚತುರ್ಭುಜ. ಈ ಒಂದು ಸಮಾಂತರ ಚತುರ್ಭುಜದಲ್ಲಿ ಎ ಬಿಯ ಮಧ್ಯಬಿಂದು ಇ, ಬಿ ಸಿಯ ಮಧ್ಯಬಿಂದು ಎಫ್, ಸಿ ಡಿಯ ಮಧ್ಯಬಿಂದು ಎಚ್, ಎ ಡಿಯ ಮಧ್ಯಬಿಂದು ಜಿ, ಇದು ಎಚ್. ಈ ರೀತಿ ಈ ಉಂಟಾಗ್ತಕ್ಕಂಥ ಒಂದು ಸಮಾಂತರ ಚತುರ್ಭುಜ ಇ ಎಫ್ ಜಿ ಎಚ್ನ ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಈ ಎ ಬಿ ಸಿ ಡಿಯ ಅರ್ಧದಷ್ಟು ಇರುತ್ತೆ ಅಂತಕ್ಕಂಥ ಸಾಧಿಸ್ಬೇಕು. ಪರಿಹಾರ: ಫಸ್ಟು ಎಚ್ ಮತ್ತು ಎಫ್ಗಳನ್ನು ಸೇರಿಸಿ, ಎಚ್ ಮತ್ತು ಎಫನ್ನು ಸೇರಿಸಿ. ಆವಾಗ ಎಚ್ ಎಫ್ ಸಮಾಂತರ ಎ ಬಿ ಮತ್ತು ಡಿ ಸಿ. ಎಚ್ ಎಫ್ ಯಾವ ರೀತಿಯಾಗಿರಬೇಕು? ಎ ಡಿಗೂ ಸಮಾಂತರ, ಎ ಬಿಗೆ ಸಮಾಂತರವಾದ ಮೇಲೆ ಅದು ಡಿ ಸಿಗೂ ಕೂಡ ಸಮಾಂತರವಾಗುತ್ತೆ. ಆದ್ದರಿಂದ ಎ ಬಿ ಇ ಎಚ್ ಅಂತಕ್ಕಂಥದ್ದು ಒಂದು ಸಮಾಂತರ ಚತುರ್ಭುಜ. ಈಗ ನೋಡಿ, ಎಚ್ ಇ ಎಫ್ನ ವಿಸ್ತೀರ್ಣ ಎಷ್ಟಾಗುತ್ತೆ? ಅರ್ಧ ಎ ಬಿ ಎಫ್ ಎಚ್ ಆಗುತ್ತೆ. ಎ ಬಿ ಎಫ್ ಎಚ್. ಯಾಕೆಂದರೆ ನಿಮಗೆ ಗೊತ್ತಿದೆ, ಒಂದೇ ಪಾದ ಮತ್ತು ಒಂದೇ ಸಮಾಂತರಗಳ ನಡುವೆ ಇರ್ತಕ್ಕಂಥದ್ದು. ಅದೇ ರೀತಿ ಎಚ್ ಜಿ ಎಫ್ನ ವಿಸ್ತೀರ್ಣ ಎಚ್ ಡಿ ಸಿ ಎಫ್ನ ವಿಸ್ತೀರ್ಣದ ಅರ್ಧದಿರುತ್ತೆ. ಡಿ ಸಿ ಎಫ್ ಎಚ್ನ ಅರ್ಧದಷ್ಟಿರುತ್ತೆ. ಇದನ್ನು ಸಮೀಕರಣ 2 ಅಂತ ಪರಿಗಣಿಸಿ. ಈಗ ನೋಡಿ, ಈಗ 1 ಮತ್ತು 2ರಿಂದ ನಾವೇನಂತ ಹೇಳ್ಬೋದು? ಕೂಡೋಣ 1 ಮತ್ತು 2. ಎಚ್ ಇ ಎಫ್ ತ್ರಿಭುಜ ಮತ್ತು ವಿಸ್ತೀರ್ಣ ಎಚ್ ಜಿ ಎಫ್ನ ವಿಸ್ತೀರ್ಣವನ್ನು ಕೂಡೋಣ. ಬಲಭಾಗಕ್ಕೆ ಬಲಭಾಗ ಎ ಬಿ ಸಿ ಡಿಯ ವಿಸ್ತೀರ್ಣ ಪ್ಲಸ್ ಎ ಬಿ ಎಫ್ ಎಚ್ ಮತ್ತು ಎ ಬಿ ಎಫ್ ಎಚ್. ಯಾವ್ಯಾವು? ಎ ಬಿ ಎಫ್ ಎಚ್. ನೋಡಿ, ಎ ಬಿ ಎಫ್ ಎಚ್ ಸಮಾಂತರ ಚತುರ್ಭುಜ ಮತ್ತು ಡಿ ಸಿ ಎಫ್ ಎಚ್ ಸಮಾಂತರ ಚತುರ್ಭುಜವನ್ನು ಕೂಡಿದಾಗ ನಾವೇನು ಪಡಿತೀವಿ? ಎ ಬಿ ಸಿ ಡಿ ಸಮಾಂತರ ಚತುರ್ಭುಜವನ್ನು ಪಡಿತೀವಿ. ಹಾಗೆಯೇ ಇಲ್ಲಿ ಎ ಇ ಎಫ್ ಎಚ್ ಮತ್ತು ಜಿ ಎಫ್ ಎಚ್ ಈ ಎರಡೂ ತ್ರಿಭುಜಗಳನ್ನು ಕೂಡಿದಾಗ ನಾವು ಅರ್ಧ ಇಲ್ಲಿ ಸಾಮಾನ್ಯ ತಗೊಂಡಿದ್ದೀವಿ. ಅವಾಗ ನಮಗೇನು ಸಿಗುತ್ತೆ? ಇ ಎಫ್ ಜಿ ಎಚ್ನ ವಿಸ್ತೀರ್ಣ ಈಕ್ವಲ್ಸ್ ಅರ್ಧ ಎ ಬಿ ಸಿ ಡಿ. ಏಕೆಂದರೆ ಇಲ್ಲಿ ಅರ್ಧ ಸಾಮಾನ್ಯ ತಗೊಂಡು ಇದು ಕೂಡಿದಾಗ ನಮಗೆ ಎ ಬಿ ಸಿ ಡಿ ಬರುತ್ತೆ. ಇದನ್ನು ಕೂಡಿದಾಗ ನಮಗೆ ಇ ಎಫ್ ಜಿ ಎಚ್ ಅಂತಕ್ಕಂಥದ್ದು ಆಕೃತಿ ಬರುತ್ತೆ. ಇಲ್ಲಿಗೆ ನಾವು ಇಷ್ಟು ಅಂಶಗಳನ್ನು ಇವತ್ತು ತಿಳ್ಕೊಂಡ್ವಿ ವಿದ್ಯಾರ್ಥಿಗಳೇ. ಇಲ್ಲಿಗೆ ಇಂದಿನ ತರಗತಿಯನ್ನು ಪೂರ್ಣಗೊಳಿಸೋಣ. ಇಷ್ಟು ಪ್ರಾಬ್ಲಮ್ಸನ್ನು ನೀವು ಅಚ್ಚುಕಟ್ಟಾಗಿ ವರ್ಕ್ ಮಾಡಿದರೆ ನಿಜವಾಗಲೂ ನೀವು ಪರೀಕ್ಷೆಯನ್ನು ಸುಲಭವಾಗಿ